ಜಾಸ್ತಿ ದಿನ ಗ್ಯಾಪ್ ಕೊಟ್ಟು ಊರಿಗೆ ಹೋದ್ರೆ ಏನೋ ಒಂಥರ ಖುಷಿ. ಇವತ್ತು ನಮ್ಮ ಊರಿಗೆ ಬಂದಿದ್ದೆ. ಎಲ್ಲಂದ್ರೂ ಹೋಯ್ತಿದಂಗೆ ನನ್ನ ತಂಗಿ ನಮ್ಮ ಅಣ್ಣ ಇಬ್ಬರು ಸಿಕ್ಕಿದ್ರು. ಸುಮ್ ತಮಸಿಗೆ ಒಂದು ಮಾತು ಕೇಳೋದಪ್ಪ, ಬನ್ನಿ ಜ್ಯೂಸ್ ಕೊಡ್ರಿ ಅಂತ ಬಂದೇ ಬಿಡದ. ವಾಸ ಬಿಡು ಆದ್ರೂ ಆಯ್ತು 60 ರೂಪಾಯಿ ಅಂತ ಅಂದ್ಬಿಟ್ಟು ನಾನೇ ಕೊಡಿಸ್ತೀಕಪ್ಪ ಜ್ಯೂಸ್ ಕೊಡ್ಕೊಂಡು. ಇವತ್ತು ನಮ್ಮ ಅಪ್ಪ ಮುಂದೆ ವೆಡ್ಡಿಂಗ್ ಆನಿವರ್ಸರಿ ಇತ್ತು. ಬಟ್ಟೆ ತಗೊಳಮಂತ ಹೋದ್ಮು. ಈ ಎಣ್ಣೆগুলো ಕರ್ಕೊಂಡು ಬಟ್ಟೆ ತಗೊಳಕ್ ಹೋದ್ರು ಗೊತ್ತಲ್ಲ, ಕೆಸರು ಬಿದ್ರೆ ಯಮ್ಮ ಕಣಗ ಬಟ್ಟೆ ಅಂಗಡಿ ಬಿಟ್ಟು ಈಚೆಗೆ ಬರಲ್ಲ. ಹಂಗೂ ಹಿಂಗೋ 2 ಗಂಟೆ ಟೈಮ್ ಹುಡುಕಿದ್ಕ ಇಬ್ರಿಗೂ ಮ್ಯಾಚ್ ಆಗೋ ಥರ ಒಂದು ಬಟ್ಟೆ ಸಿಕ್ತು. ಹಂಗೆ ತ್ರಿವೇಣಿ ಬೇಕರಿ ಹೋಗಿ ಒಂದು ಕೇಕ್ ತಗೊಂಡು ಮಳೆ ಜಾಸ್ತಿ ಆಗಷ್ಟಲ್ಲಿ ಊರು ಹೊಂಟಮ್ಮ ಅಂತ ಅಂದ್ಬಿಟ್ಟು ಹೋದ್ಮು. ನಮ್ಮ ಹೇಳೋದಂತೂ 2 ದಿನದಿಂದ ಮಡಿಕೇರಿ ಆಗ್ಬಿಟ್ಟದ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಜ್ಞಾನ ಮಾಡೋಕ್ಕಾಗಲ್ಲ, ಬರೋದು ಬಂದ್ಬಿಟ್ಟಿನಿ ಅಂತ ನೆನಕಡೆ ಮಣಗೋದಿ. ಹೋಗಿದ ತಕ್ಷಣ ನಮ್ಮ ಅಪ್ಪ ಅವಂಗ ವಿಶ್ ಮಾಡ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಿ. ಸೆಲೆಬ್ರೇಷನ್ ಎಲ್ಲ ಆದ್ಮೇಲೆ ತುಂಬ ದಿನ ಮೇಲೆ ಊರಿಗೆ ಬಂದಿನಿ ಅಂತ ಅಂದ್ಬಿಟ್ಟು ನಮ್ಮ ಡಾರ್ಲಿಂಗ್ಸ್ ಎಲ್ಲ ಮಾತಾಡ್ಸ್ಕೊಬರಮಂತ ನಮ್ಮ ಸಿವು ಫೋನ್ ಮಾಡಿದೆ. ಅಂದಂಗೆ ಯಾರೋ ಗೊತ್ತಲ್ಲ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ಕಲ್ಯಾಣಿ. ನಮ್ ಕಲ್ಯಾಣಿ. ಹ್ಞೂ ಕಪ್ಪಯ್ಯ, ಅದೇ ಕಲ್ಯಾಣಿ. ಬಟ್ ಏದಾಗ ಕುಡ್ದು ಸುಮ್ಮನೆ ಹೂ ಥರ ಇದ್ದ ಹೂಕೋಸ್ಕರ ಆಗ್ಬಿಡದ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ನಮ್ಮ ಕಲ್ಯಾಣಿ ಕರ್ಕೊಂಡು ನಮ್ಮ ಮಾಮೂಲಿ ಅಡ್ಡಕ್ಕೆ ಹೋಗಮ್ಮ ಅಂತ ಹೋದ್ಮು. ನಮ್ಮೂರು ರೋಡ್ ತೋರಿಸ್ತೀನಿ ನೋಡಿ. ನೀವೇನಾದ್ರೂ ಆಫ್ ರೋಡ್ ಹೋಗ್ಬೇಕು ಅಂತಂದ್ರೆ ಚಿಕ್ಕಮಂಗ್ಳೂರು ಮಡಿಕೇರಿಗೆ ಹೋಗ್ಬಿಡಿ, ನಮ್ಮೂರಿಗೆ ಬಂದ್ಬಿಡಿ. ಬರೋದು ಬಂದಿವಿ ಅಂತ ತಳ್ಕೊಂಡು ಗಿಲ್ಕೊಂಡು ನಮ್ಮ ಅಡ್ಡಕ್ಕೆ ತಲುಪಿದ್ವು. ಒಳ್ಳೆ ವೆದರು. ಈ ವೆದರ್ಗೆ ಬಿಸ್ಬಿಸಿಗೆ ಟೀ ಆರ್ಡರ್ ಮಾಡಿದ್ವು. ಇಲ್ಲಿ ನೋಡಿ, ಇಲ್ಲಿ ಇವನ್ನ ಚಿಕ್ಕ ಮಕ್ಳಂಗೆ ಇನ್ನು ಟೀಗೆ ಬಿಸ್ಕೆಟ್ ಹಚ್ಕೊ ತಿನ್ನದ. ತಿಂತೀಯಾ? ಟೇಸ್ಟ್ ಇಲ್ಲ. ನಮ್ಮ ಡಾರ್ಲಿಂಗ್ಸ್ ಯಾರು ಊರಿಗೆ ಬಂದಿರಲಿಲ್ಲ. ಅವ್ರು ಯಾರು ಇಲ್ಲದೆ ಈ ಜಾಗದಲ್ಲಿ ತುಂಬ ಹೊತ್ತಿರಕ್ಕಾಗಲಿಲ್ಲ, ಬೇಜಾರಾಯ್ತು. ಅದಕ್ಕೆ ಅಲ್ಲಿಂದ ವಾಪಸ್ ಮನೆಗೆ ಹೋಗೋಣ ಅಂತ ಹೋದೆ. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಚಾವಡಿ ಹತ್ರ ಏನೋ ನ್ಯಾಯ ಮಾಡ್ತಿದ್ರು. ದೊಡ್ಡವ್ರ ವಿಷಯ ನಮ್ಗೆ ಯಾಕಂತ ನೋಡಿ ಮನೆ ಹೋಯ್ತಿದಂಗೆ ನಮ್ಮ ಅಭಿ ಡಾರ್ಲಿಂಗ್ ಸಿಕ್ತ. ಹೆಂಗಿದ್ರು ಬೆಂಗಳೂರು ಜೀವನ ಅಂತ ಕೇಳ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಚಿಕನ್ ಊಟ ರೆಡಿ ಆಗಿತ್ತು. ಊಟ ಗಿಟ ಮಾಡ್ಕೊಂಡು ಮನೆಯವ್ರ ಜೊತೆ ಸ್ವಲ್ಪ ಹೊತ್ತು ಅರಟ ಗಿಟ ಹೊಡ್ಕೊಂಡು ಹಂಗೆ ಬೇಜಾರಾಯ್ತಾಯ್ತು. ಗಾಳಿಪಟ ಫಿಲಮ್ ನೋಡೋಣ ಅಂತ ಕೂತ್ಕೊಂಡು. ಯಾರ್ಯಾರೆಲ್ಲ ಗಾಳಿಪಟ ಮೂವಿನ ಇಷ್ಟಪಡ್ತಿರಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೂವಿ ನೋಡಿ ಮುಗಿಸೋಷ್ಟರಲ್ಲಿ ಇಡೀ ಭಾನುವಾರ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟೇ.